ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ನನ್ನ ಮಗನಿಗೆ ಯಾರು ಹೊಡೆದಾರ ಇಷ್ಟು ಮುದ್ದು ನನ್ನ ಮಗ ಹೆಂಗ್ ಮಾತಾಡ ಮಮ್ಮ ನಾ ಚಂದಿದ್ದೀನಿ ನೀ ಚಂದಿರುವೆ ಮಮ್ಮ ನೀ ಟೆನ್ಷನ್ ತಗೋಬೇಡ ನಂದು ಟೆನ್ಷನ್ ತೊಲತ್ತೀನಿ ಅಂತ ಹೇಳ್ಯಾನು ಯಪ್ಪ ನನ್ನ ಜೊತೆ ಮಾತಾಡ್ಯಾನು ಯಪ್ಪ ಅವ ಮಾತಾಡ್ಯಾನ ಇಷ್ಟು ಸಣ್ಣ ಯಪ್ಪ ನನ್ನ ಮಗ ಸಣ್ಣ ಅವ್ರು ಸರ್ ಡಿಸ್ಮಿಸ್ ಆಗ್ಬೇಕು ನೋಡ್ರಿ ಸರ್ ಎಲ್ಲಾ ನನ್ನ ಮಗನಿಗೆ ಹುಡ್ದಾರ್ರಿ ಸರ್ ಅವ್ರ ಊರಲ್ಲಿ ಹಾಕಿ ನಮ್ ಮಗ ಸಣ್ಣವ್ರಿ ಅವ್ನಿಗ್ ಗೊತ್ತೇ ಇಲ್ರಿ ಸರ್ ಅವ ಊರಲ್ಲಿ ಹಾಕೋತಿದಂದು ನನ್ ಮಗನಿಗೆ ನಾವ್ ಬಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಹ್ಯಾಂಗ್ ಸಾಯ್ತಾರಂತನೂ ಗೊತ್ತಿಲ್ಲ ನಮ್ಮ ಹುಡುಗರಿಗೆ ನಮ್ ಇಬ್ರು ಹುಡುಗರಿಗೆ ಏನು ಗೊತ್ತೇ ಇಲ್ಲ ಹ್ಯಾಂಗ್ ಸಾಯ್ತಾರಂತೆ ಗೊತ್ತಿಲ್ಲ ಅವ್ರು ಅವರೇ ಸಾಯ್ಸಾರ್ ಪ್ರಿನ್ಸಿಪಲ್ ಟಾರ್ಚರ್ ಮಾಡ್ಯಾರ ವಾರ್ಡನ್ ಸರ್ ಟಾರ್ಚರ್ ಸ್ಟಾಪ್ ಮಾಡ್ಯಾರ ಎಲ್ಲಾ ಸರ್ಗಳು ಅವ್ರಿಗೆ ಟಾರ್ಚರ್ ಮಾಡ್ಯಾರ ಹುಡುಗರ್ನು ಒಳಗೆ 4 ಹುಡುಗರ್ನು ಮಾಡ್ತಿದ್ರು ಅಂತ ಅಂದ್ರನು ನಾ ಏನು ಕಿವಾಕಿ ತಗೊಂಡಿಲ್ಲ ಅವ್ರು ಕರೆದ್ರನು ನಾ ಹೋಗ್ತಿದ್ದೆ ಇವನಿಗೆ ಬೈದ್ ಇವನಿಗೆ ನಾ ಕೊಡೋದ್ ಕೆಸಿ ಬರ್ತಿದ್ದೆ ನಿಂದ ಒಳ್ಳೇದಾಗ ಹೇಳ್ತಾರೋ ಯಪ್ಪ ಅಂತ ಜೀವ ತೆಗಿತಾರಂತ ನನಗ್ ಗೊತ್ತಿದ್ದಿಲ್ಲ ಜೀವ ತೆಗೆದ್ರೆ ನಿಮ್ಮ ಮಗನಿಗೆ ಕರ್ಕೊಂಡ್ ಹೋಗೋ ನಮ್ಮಲ್ಲಿ ಆಗಲ್ಲ ಅಂತಂದ್ರೆ ನಾ ಕರ್ಕೊಂಡ್ ಹೋಗ್ತಿದ್ದೆ ಯಪ್ಪ ನನ್ನ ಮಗನಿಗೆ ಹಿಂಗ್ ಯಾಕೆ ಮಾಡ್ದಿರೋ ನೀವು ನನಗ್ ನ್ಯಾಯ ಸಿಗ್ಬೇಕು ಯಪ್ಪ ನನ್ನ ಮಗ ನನ್ ಜೊತೆ ಮಾತಾಡ್ಯಾನ ಎಲ್ಲಾ ಮಾತಾಡ್ಯಾನ ನನಗ 8 ದಿನ ಬುಧವಾರ ಕಳ್ಸ್ ಬಂದಿನ ಅವನಿಗೆ 8 ದಿನ ಕಂಟಿನ್ಯೂ ಮಾತಾಡ್ಯಾನವ ನನ್ ಜೊತೆ ದಿನ ಮುಂಜಾನೆ ಸಂಜೆ ಮಾತಾಡ್ಯಾನ ಯಾರ್ ಫೋನ್ ಲಿಂತ ಮಾಡ್ಲತ್ತೀಯೋ ಯಪ್ಪ ಅಂತ ಹೇಳ್ದಾಗ ಮಮ್ಮಿ ಪೇರೆಂಟ್ಸ್ ಪೇರೆಂಟ್ಸ್ ಫೋನ್ ಲಿಂತ ಮಾಡ್ಲತ್ತೀನಿ ಮಮ್ಮಿ ಅಂತ ಹೇಳ್ಯಾನ ನಾ ಆರಾಮಿದ್ದೀನಿ ಮಮ್ಮಿ ಅಂತ ಹೇಳ್ಯಾನ ನನ್ನ ಬರೇ ಪ್ರಿನ್ಸಿಪಲ್ ಏನು 1 ವೀಕ್ ಒಳಗ ಟ್ರಾನ್ಸ್ಫರ್ ಆಗಿ ಹೋತಾನ ಮಮ್ಮಿ ನನಗೇನು ಟೆನ್ಷನ್ ಇಲ್ಲ ಈ ಸ್ಕೂಲ್ ಒಳಗ ಅಂತ ಹೇಳ್ಯಾರಪ್ಪ ಆ ವಾರ್ಡನ್ ಸರ್ನು ಹೋತಾನ ಅಂತ ಹೇಳಿದ್ರು ಯಪ್ಪ ನನಗ್ ಟ್ರಾನ್ಸ್ಫರ್ ಮಾಡ್ತೀಸಿ ಅದಾಗ ನಾ ಬಿಟ್ಟಿನಿ ಇಲ್ಕಂದ್ರೆ ನಾ ಬಿಡ್ತಿದಿಲ್ಲೋ ಯಪ್ಪ ನಾ ಏನು ಅಲ್ಲಿ ನನ್ ಮಗನಿಗೆ ಯಾಕೆ ಸಾಯ್ದು ನನ್ ಮಗ ತಂದು ಕೊಡ್ರು ಯಪ್ಪ ಇದ್ರದಾಗ ಹಾಕೊಡ್ರು ನನ್ ಮಗನಿಗೆ ನಾ ಮುಚ್ಕೊಂಡು ಹೋಗ್ತೀನೋ ನನ್ ಮಗನಿಗೆ ನಾಲ್ಗಿ ಕತ್ರ ಆ ಮೂಗ್ರ ಏನ್ ನೋಡ್ಯಾನ ನಿಮ್ದು ಮೂಗ್ರೆ ಆದ್ರೆ ಅವ್ನಿಗ್ ನೋಡ್ಕೊಂಡ್ ಸುಮಿದ್ವು ಆಗ್ತಿದ್ದೋ ಅವ್ನ್ ಕಾಲ್ರೆ ಏನ್ ತಪ್ಪ ಮಾಡಿದ್ರೆ ಕಾಲ್ರೆ ಕಡೆ ಆದಿತ್ತು ನನ್ ಮಗ ಜೀವಂತ ಆಗಿರ್ತಿದ್ ನನ್ ಬಲ್ಯಾಕ ನನ್ ಮಗ ಜೀವಂತವಾಗಿರ್ತಿದ್ದ ನಾ ಏನ್ರೆ ಮಾಡ್ತಿದ್ದೆ ನಾ ಯಾರ್ದ್ರೆ ಮುಸ್ರಿ ತೊಳಿತಿದ್ದೆ ನಾ ಏನ್ರೆ ಮಾಡಿ ನನ್ ಮಕ್ಳಿಗೆ ಸಾಕ್ತಿದ್ದೋ ಯಪ್ಪ ನಾ ಇಂತ ಮೋಸ ಮಾಡ್ಬಾರ್ದು ಯಪ್ಪ ನನ್ನ ಮಗನಿಗೆ ಯಾರು ಮಾಡಿರು ನನಗೆ ಇರ್ಲಾಗ ಇಬ್ರೇ ಯಪ್ಪ ನಾ ಏನ್ ಮಾಡ್ಲಿ ನಾ ಯಾರಿಗಂತ ನನ್ ಎಲ್ಲಿ ಹೋಗಿ ಹುಡುಕ್ಲಿ ನನ್ ಮಗನಿಗೆ ಬರ್ತಾನೇನು ಯಪ್ಪ ಎಲ್ರೇ ಹೋಗಿ ಹುಡ್ಕೊಂಡ್ ಬರ್ರಿ ಓ ಯಪ್ಪ ನನ್ನ ಮಗನಿಗೆ ನನ್ ಇದ್ರಾಗ ಹಾಕ್ರೋ ಯಪ್ಪ ನನ್ ಹುಡಿ ನಮ್ಮ ಪಾಣೆಗಾಂವ್ ಗ್ರಾಮದ ನಾರಾಯಣ ಎಂಬ ಯುವಕನಿಗೆ ಮುಧೋಳ ಸೇಡಂ ತಾಲೂಕಾ ಮುಧೋಳ ಈ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಬಿಟ್ಟಿರ್ತಕ್ಕಂಥದ್ದು ನಾರಾಯಣ ಹಾಗೂ ಅಲ್ಲೇ ಸ್ಕೂಲ್ ಓದ್ತಾ ಇದ್ದನು ಆ ಹುಡುಗ ನಿನ್ನೆ ರಾತ್ರಿ ಏನೋ ಒಂದು ಸುಸೈಡ್ ಮಾಡ್ಕೊಂಡನಂತೇಳಿ ಸುದ್ದಿ ಬಂತು ಬೆಳಿಗ್ಗೆ 10 ಗಂಟೆಗೆ ಏನದ ಸುಸೈಡ್ ಅಂತ ಬಂದದ ಬಟ್ ಅವ್ರು ಊರ್ಲ್ ಹಾಕೊಂಡನ ಆ ಊರ್ಲ್ ಹಾಕೊಂಡದು ಏನದ ಫ್ಯಾನಿಗೆ ಅದ ಅಂತ ಹೇಳ್ತಾರ ಬಟ್ ಅಲ್ಲಿದ ಫೋಟೋ ನಾವು ಈಗೇನು ಸಮನ್ವಯ ಅಧಿಕಾರಿ ಅಂತೇಳಿ ಈ ಸಂಬಂಧಪಟ್ಟಿರ್ತಕ್ಕಂತ ಹಾಸ್ಟೆಲ್ಗೆ ಅಧಿಕಾರಿ ಮೇಡಮ್ ಅವ್ರು ತೋರಿಸಿದ್ರು ಒಂದು ಫೋಟೋ ಆ ಫೋಟೋ ನೋಡಿದ್ರ ಆ ಒಂದು ಏನ್ ಫ್ಯಾನ್ ಇದೆ ಫ್ಯಾನಿನ ಒಂದು ಸೈಡ್ ಪತ್ತಿ ಏನಿರ್ತದ ಆ 3ರಲ್ಲಿ 1 ಹಾಕೊಂಡ್ರ ಅದು ಬ್ಯಾಲೆನ್ಸ್ ಮಾಡ್ಲಕ್ ಆಗಲ್ಲ ಯಾಕಂತಂದ್ರ ಒಂದ್ ಸೈಡ್ ಆದ್ರ ಪೂರ್ತಿ ಫ್ಯಾನಿಗೆ ಹಾಕೊಂಡಿರು ಅಂತಂದ್ರ ಊರ್ಲ್ ಹಾಕೊಂಡ್ ಸತ್ತಾನ ಅಂತೇಳಿ ನಾವು ಒಪ್ಕೊಳ್ತಿದ್ದೇವಿ ಆದ್ರೆ ಅವ್ರು ತೋರಿಸಿರ್ತಕ್ಕಂಥದ್ದು ಅಂತದ್ದು ಯಾರೋ ಸಮನ್ವಯ ಅಧಿಕಾರಿ ಅಂತ ತಾಲೂಕದು ಅವ್ರು ಸೈನ್ ಮಾಡಿ ಕೇಸಿ ಇವ್ರಿಗೆ ಒಂದ್ ನೌಕರಿ ಕೊಡ್ತೀವಿ 5 ಲಕ್ಷ ರೂಪಾಯಿ ಕೊಡ್ತಿದ್ದೇವಿ ಅಂತೇಳಿ ಏನೋ ಚೆಕ್ ಅದು ಕೊಟ್ರ ಬಟ್ ಆದ್ರೆ ನಮಗೇನದ ಅಂದ್ರ ಆ ಮಗು ಯಾವ ಒಂದು ಸಮಸ್ಯೆ ಇರ್ಲಾರ್ದು ಆ ಮಗು ಇನ್ನ ಬೆಳೆದಿಲ್ಲ ಓದಿಲ್ಲ ಬರ್ದಿಲ್ಲ ಅವನಿಗೆ ಸಂಸಾರನೂ ಇಲ್ಲ ಯಾವುದು ಇರ್ಲಾರ್ದ ಹೌದಪ್ಪ ಏನೋ ಎಕ್ಸಾಮ್ ಇತ್ತು PUC ಎಕ್ಸಾಮ್ ಇತ್ತು ಬೋರ್ಡ್ ಎಕ್ಸಾಮ್ ಇತ್ತು ಎಕ್ಸಾಮ್ ಬರ್ದಾನ ಎಕ್ಸಾಮ್ದೊಳಗೆ ಒಂದು ಫೇಲ್ ಆಗ್ಯಾನ ಅಥವಾ ಫೇಲ್ ಆಗ್ತೀನಿ ಅನ್ನತಕ್ಕಂತ ಒಂದು ಭಯದಿಂದ ಆದ್ರೆ ಹಾಕೊಂಡಾನಂದ್ರೆ ನಾವು ಒಪ್ಕೊಳ್ತಿದ್ದೇವೆ ಯಾವುದು ಒಂದು ಇರ್ಲಾರ್ದೆ ಇರ್ತಕ್ಕಂತ ಆ ಮುಗ್ಧವಾಗಿರ್ತಕ್ಕಂತ ಮಗುವಿನ ಪ್ರಾಣ ಹೋಗ್ಲಕ್ಕ ಕಾರಣಭೂತರೆ ಯಾರು ಇದ್ದಾರೆ ಅಲ್ಲಿ ಇರ್ತಕ್ಕಂತ ಹಾಸ್ಟೆಲ್ ಅಧಿಕಾರಿ ಆಗಿರ್ಬೋದು ವಾರ್ಡನ್ ಆಗಿರ್ಬೋದು ಅವ್ರೆಲ್ಲರಿಗೂ ಕೂಡಲೇ ಅವರಿಗೆ ಬಂಧಿಸ್ ಕೇಸಿನ ಎನ್ಕ್ವೈರಿ ಮಾಡ್ಬೇಕು ಎನ್ಕ್ವೈರಿ ಮಾಡಿ ಕೇಸಿನ ಈಗ ನಮ್ಮ ಸೋದರಿ ಆಗಿರ್ತಕ್ಕಂತ ಇವ್ರು ನೋಡು ಸುಧಾ ಅಂತಕ್ಕಂಥವ್ರು ಇವ್ರ ಮಗು ಇರ್ಲಕ್ 2 ಮಕ್ಕಳವ
ನಮ್ಮ ಮಕ್ಕಳು ಒಳ್ಳೆ ರೀತಿಲಿ ಓದ್ಲಿ ಬರೀಲಿ ಅಂತೇಳಿ ಒಳ್ಳೆ ಒಂದ್ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ ಅವ್ರು ಎಷ್ಟೋ ಕಷ್ಟಪಟ್ಟು ಕೇಸಿಂದ್ರ ಆ ಮಗುವಿಗೆ ಬೆಳೆಸ್ತಾ ಇದ್ರು. ಅಂತ ಮಗುವಿನ ಜೀವ ಹೋಗ್ಯದ. ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿನ ಒಂದು ಪರಿಹಾರ ಕೊಡಬೇಕು. ಆ ಮಗುವಿನ ಮೇಲೆ ಅವ್ರು ಡಿಪೆಂಡ್ ಆಗಿದ್ರು, ಅವ್ರ ಮನಿ ಅದು ಎಲ್ಲ ಅವ್ರ ಸಂಸಾರ. ಒಂದ್ ವೇಳೆ ಈ ಪರಿಹಾರ ಅದು ವ್ಯವಸ್ಥೆ ಏನು ಮಾಡ್ಲಿಲ್ಲ ಅಂತಂದ್ರೆ ನಾವು ರಸ್ತೆಗಿಳಿದ ಕೇಸಿನ ರಸ್ತೆ ಬಂದ್ ಮಾಡಿ ಆ ಶವ ಇಟ್ಕೊಂಡ್ ಕೇಸಿನ ರಸ್ತೆ ಮೇಲೆ ಶವ ಇಟ್ಕೊಂಡ್ ಕೇಸಿನ ನಾವು ಹೋರಾಟ ಮಾಡ್ಬೇಕಾಗ್ತದ ಅಂತೇಳಿ ಈಗಾಗಲೇ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದ್ದರಿಂದ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂತ ಅಧಿಕಾರಿಗೆ ಸಸ್ಪೆಂಡ್ ಆಗ್ಬೇಕು, ಅವ್ರಿಗೆ ಎನ್ಕ್ವೈರಿ ಆಗ್ಬೇಕು. ಎನ್ಕ್ವೈರಿ ಆಗಿ ಕೇಸಿಂದ ಅದು ಆಗಿರ್ತಕ್ಕಂತ ಮಾಡಿರ್ತಕ್ಕಂತ ಆ ಮಗುವಿಗೆ ಏನು ಪ್ರಾಣ ಹೋಗ್ಯದ, ಆ ಪ್ರಾಣದ ಹೋಗೋದ ಪ್ರಕಾರ ನೋಡ್ಬೇಕಾದ್ರೆ ಅವ್ರಿಗೆ ಅವ್ರ ತಾಯಿ ಆದವರು ನಾವು ಆದ್ರು ಗ್ರಾಮಸ್ಥರು ಎಲ್ಲರೂ ಹೇಳ್ತಿದ್ವಿ ಡಿಸ್ಮಿಸ್ ಮಾಡ್ಬೇಕು. ಮೊದಲು ಏನದ ಎನ್ಕ್ವೈರಿ ಮಾಡ್ಬೇಕು. ಎನ್ಕ್ವೈರಿ ಮಾಡಿ ಕೇಸಿಂದ ಹೇಳ್ಬೇಕು. ಪರಿಹಾರ ಬರೀ ಕೇವಲ ಒಂದ್ 5 ಲಕ್ಷ ರೂಪಾಯಿ ಕೊಟ್ರೆ ಯಾವ್ದು ಆಗೋದಲ್ಲ. ಅದು ಯಾವ್ದೋ ಒಂದ್ 5 ಲಕ್ಷ ರೂಪಾಯಿ ಚೆಕ್ ಕೊಟ್ರೆ ಅದು ನಮ್ಗೇನ್ ಬೇಕಾಗಿಲ್ಲ. ಆ ಪರಿಹಾರ ಏನಾದ್ರು ಹೆಚ್ಚು ಮಾಡಿ ಕೇಸಿಂದ್ರ ಒಂದ್ 25 ಲಕ್ಷ ರೂಪಾಯಿ ಕೊಟ್ರು ಅಂತಂದ್ರ ಅವ್ರ ಮನಿ ಆಗಿರ್ಬೋದು, ಸಂಸಾರ ಆಗಿರ್ಬೋದು, ಏನಾದ್ರು ಒಂದು ಅನುಕೂಲ ಆಗಿರ್ಬೋದು. ಸುಧಾ ಮೇಡಮ್ ಅವರಿಗೆ ಒಂದು ಯಾವ್ದಾದ್ರು ಒಂದು ನೌಕರಿ ಕೊಡ್ಬೇಕು. ಅವ್ರ ಉಪಜೀವನ ಮಾಡೋ ಸಲುವಾಗಿ ಏನದ ಒಂದ್ 2 ಎಕರೆ 4 ಎಕರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವ್ರಿಗೆ ಜಮೀನ್ ಕೊಡಿಸ್ಬೇಕು, ಅವ್ರಿಗೆ ಪರಿಹಾರ ಕೊಡ್ಬೇಕಂತೇಳಿ ಇವತ್ತಿನ ದಿವಸ ನಾವು ಪಾಣೆಗಾಂವ್ ಗ್ರಾಮಸ್ಥರು, ನಂದಿಕೂರ್ ಗ್ರಾಮಸ್ಥರು, ನಾವು ಆ ಭಾಗದ ಎಲ್ಲಾ ನಾಯಕರು ಇವತ್ತಿನ ದಿವಸ ಇಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಇಷ್ಟಕ್ಕೆ ನಾವು ಸರಿಯಾಗಿ ಮಾಡಿದ್ರೆ ಸರಿಯದ, ಇಲ್ಲ ಅಂತಂದ್ರೆ ನಾವು ಡೆಡ್ ಬಾಡಿ ತಂದು ಈಟಿ ಕೇಸಿಂದ ಪ್ರತಿಭಟನೆ ಮಾಡ್ಬೇಕಾಗ್ತದಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ.